ಹಾಯ್ ಗಾಯ್ಸ್, ವೆಲ್ಕಮ್ ಟು ಅನನ್ಯ ಕೊಡೇರಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬಂದಿದ್ದು ಕಾರವಾರದಲ್ಲಿ ನಡೀತಿರುವಂತಹ ಕರಾವಳಿ ಉತ್ಸವಕ್ಕೆ. ನಿಮಗೂ ಕೂಡ ನಾನು ಅಪ್ಡೇಟ್ಸ್ ಕೊಡ್ತೀನಿ, ಬನ್ನಿ. ಸೊ ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸ್. ಇದರ ರೈಟ್ ಸೈಡಲ್ಲಿ ಆ್ಯಕ್ಚುಲಿ ಫುಲ್ ಸ್ಟೇಜ್ ಸೆಟಪ್ ಇದೆ, ಹಾಗೆ ಲೆಫ್ಟ್ ಸೈಡಲ್ಲಿ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ನಾವು ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಹೊರಟಿದ್ದು ಸ್ಟಾಲ್ಸ್ ಸೆಕ್ಷನಲ್ಲಿ. ಸೊ ಇಲ್ಲಿ ನಾವು ಫಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ದು ಕರ್ಟನ್ಸ್ ಆಗಿರಲಿ, ಬೆಡ್ಶೀಟ್ಸ್ ಆಗಿರಲಿ, ಹಾಗೆ ಮ್ಯಾಟ್ಸು ಎಲ್ಲ ಕೂಡ ಚೆನ್ನಾಗಿತ್ತು. ನಾವು ಕೂಡ ಒಂದೆರಡು ಪಿಕ್ ಮಾಡ್ಕೊಂಡ್ಬಂದು ಇದು ತುಂಬ ವರ್ತ್ ದ ಪ್ರೈಸ್ ಅಂತ ಅನಿಸ್ತು. ನೆಕ್ಸ್ಟ್ ಈ ಸ್ಟೇಷ್ನರೀಸ್ ಎಲ್ಲ ಇತ್ತು, ಲೈಕ್ ಬಳೆ, ಬ್ಯಾಂಗಲ್ಸ್, ಕ್ಲಿಪ್ಸ್, ರಬ್ಬರ್ ಬ್ಯಾಂಡ್ಸ್, ಇದೆಲ್ಲ ಲೈಕ್ ಏನು ಪಿಕ್ ಮಾಡಿದ್ರು 10 ರುಪೀಸ್ಗೆ. ಸೊ ಐ ಥಿಂಕ್ ಇಟ್ ವಾಸ್ ವರ್ತ್. ಸ್ವಲ್ಪ ಹುಡುಕಿ ತೊಗೊಂಡ್ರೆ ಚೆನ್ನಾಗಿರೋದು 10 ರುಪೀಸಿಗೆ ಸಿಗುತ್ತೆ. ಡೈಲಿ ಯೂಸ್ಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗಂತೂ. ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಸೆರಾಮಿಕ್ ಸೆಕ್ಷನ್. ಇದು ಕೂಡ ಚೆನ್ನಾಗಿತ್ತು ಕಲೆಕ್ಷನ್, ಬಟ್ ನಮಗೆ ಸದ್ಯಕ್ಕೆ ಏನೂ ಬೇಕಿರಲಿಲ್ಲ. ಸೊ ಜಸ್ಟ್ ನೋಡಿದ್ವಿ. ಕಲೆಕ್ಷನ್ಸ್ ಅಂತೂ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮೂವ್ ಆಗಿ ನೆಕ್ಸ್ಟ್ ಈ ಬಾಟಲ್ ಸೆಕ್ಷನ್ ಎಲ್ಲ ಕೂಡ ಇತ್ತು. ಬಾಟಲ್ಸ್ ಕೂಡ ವೆರೈಟೀಸ್ ಆಫ್ ಇಟ್ ಬಂದಿತ್ತು, ಚೆನ್ನಾಗಿತ್ತು. ಆ್ಯಂಡ್ ಆಲ್ಸೋ ಪಿಕಲ್ ಪಕ್ಕದಲ್ಲೇ ಹಾದೋದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿರೋ ಸ್ಮೆಲ್ ಬಂತು. ಬಟ್ ದೆನ್ ವಿ ಡಿಡ್ಂಟ್ ಗೋ ಟು ಬೈ. ಆ್ಯಂಡ್ ಕ್ಲೋತ್ಸ್ ಆಪ್ಷನ್ಸ್ ತುಂಬಾ ಕಮ್ಮಿ ಅನಿಸ್ತು, ಆ್ಯಂಡ್ ಅಷ್ಟು ಚೆನ್ನಾಗಿರೋದೇನು ಇದ್ದಿರಲಿಲ್ಲ. ಸೊ ನಾವೇನೂ ತಗೊಂಡಿಲ್ಲ. ಸ್ಕರ್ಟ್ಸ್ ಎಲ್ಲ ಇತ್ತು, ಸೊ ಸ್ಕರ್ಟ್ಸ್ ಎಲ್ಲ ಒಂದು ಸ್ವಲ್ಪ ಟ್ರೈ ಮಾಡಿದ್ವಿ. ಆಮೇಲೆ ಅಲ್ಲಿಂದ ಹೊರಟು ಬಂದಿದ್ದು ಬೀಚ್ ಕಡೆ. ಸ್ವಲ್ಪ ಇಲ್ಲಿ ಇನ್ನೂ ಸ್ವಲ್ಪ ಈವ್ನಿಂಗ್ ಆಗಲಿ, ಲೈಟ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಬೀಚ್ ಕಡೆನೇ ಸ್ವಲ್ಪ ಪೀಸ್ಫುಲ್ಲಾಗಿ ಕೂತ್ಕೊಂಡ್ವಿ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ ನೆಕ್ಸ್ಟ್ ನಾವು ಈ ಗೇಮ್ ಸೆಕ್ಷನಿಗೆ ಹೋದ್ವಿ. ಸೊ ನೈಟ್ ಆದ ನಂತರ ಗೇಮ್ ಸೆಕ್ಷನ್ ಕಡೆ ಹೋದ್ವಿ. ಇದು ಈ ಥರ ಕಾಣ್ತಿತ್ತು. ಸೊ ತುಂಬ ಬ್ಯೂಟಿಫುಲ್ ಆಗಿತ್ತು. ಆ್ಯಂಡ್ ರಶ್ ನಿನ್ನೆ ಸ್ವಲ್ಪ ಕಮ್ಮಿ ಇತ್ತು ಆ್ಯಕ್ಚುಲಿ. ಸೊ ನಾವು ಏನು ಜಾಸ್ತಿ ಟ್ರೈ ಮಾಡೋಕ್ಕೆ ಹೋಗಿಲ್ಲ, ಒಂದೆರಡು ಗೇಮ್ಸ್ ಟ್ರೈ ಮಾಡ್ಕೊಂಡು ಬಂದ್ವಿ. ನೀವಿಲ್ಲಿ ನೋಡ್ಬೋದು. ಆ್ಯಂಡ್ ನೆಕ್ಸ್ಟ್ ಈ ಸ್ಕೇರಿ ಹೌಸ್ನ ನೋಡಿದ್ವಿ. ಆ್ಯಕ್ಚುಲಿ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ಬಂದ್ವಿ, ಬಟ್ ಸಿಕ್ಕಾಪಟ್ಟೆ ಸ್ಕೇರಿಯಾಗಿ ಕಾಣ್ತಿತ್ತು ಆ್ಯಂಡ್ ಸೌಂಡ್ಸ್ ಕೂಡ ಬರ್ತಿತ್ತು. ಸೊ ನಾವು ಅಲ್ಲಿ ಹೋಗಿಲ್ಲ, ಸುಮ್ಮನೆ ಡ್ರ್ಯಾಗನ್ ಟ್ರೇಲ್ ಮೇಲೆ ಕೂತು ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದ್ವಿ. ಸೊ ಹಾಗೆ ಇವಂತೂ ಏಮ್ ಗೇಮ್ ಇತ್ತು, ನಾವು ಟ್ರೈ ಮಾಡಿದ್ವಿ. 3 ಐಟಮ್ಸ್ಗೆ 15 100 ರುಪೀಸು ಏನೋ ಕೊಟ್ವಿ. ಬಟ್ ಸಕ್ಸಸ್ಫುಲಿ ಆಟ ಆಡೋಕ್ಕಾಗಿಲ್ಲ. ಸೊ ಏನೂ ಸಿಕ್ಕಿಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಿಕೊಂಡು ಅಲ್ಲಿಂದ ರಿಟರ್ನ್ ಬರ್ತಾಯಿದ್ವಿ. ಅಷ್ಟೊತ್ತಿಗೆ ಈ ಒಂದು ಹುಡುಗಿ ರೋಪ್ ಮೇಲೆ ನಡೀತಿದ್ಲು. ಸೊ ಅದನ್ನು ನೋಡಿನೇ ಆ್ಯಕ್ಚುಲಿ ಶಾಕ್ ಆಯಿತು, ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಏನು ಅಂತ. ಸೊ ಅಷ್ಟೇ ಅಲ್ಲ, ಆ್ಯಕ್ಚುಲಿ ನಡ್ಕೊಂಬರುವಾಗಲೇ ಫುಲ್ ಶಾಕ್ ಆಗಿಬಿಟ್ವಿ. ಆ್ಯಂಡ್ ನೆಕ್ಸ್ಟ್ ಅವಳು ಸೆಕೆಂಡ್ ರೌಂಡ್ ಮಾಡುವಾಗ ತಟ್ಟೆ ಮೇಲೆ ನಡೀತಿದ್ಲು. ಸೊ ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಪ್ರಾಕ್ಟೀಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸೊ ಅಲ್ಲಿ ಸ್ವಲ್ಪ ಹೊತ್ತು ನೋಡಿಕೊಂಡು ಇನ್ನು ಮುಂದೆ ನಡೆದ್ವಿ. ಸೊ ಇನ್ನೂ ಸ್ವಲ್ಪ ಸ್ಟಾಲ್ಸ್ ಎಲ್ಲ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದೆ ತಿನ್ನೋಕ್ಕೆ. ಆ್ಯಕ್ಚುಲಿ ತಿನ್ನೋಕ್ಕೆ ತುಂಬ ಆಪ್ಷನ್ಸ್ ಇತ್ತು, ಲೈಕ್ ಬಿರಿಯಾನೀಸಿಂದ ಹಿಡಿದು ಜ್ಯೂಸಸ್ಸಿಂದ ಹಿಡಿದು ಐಸ್ ಕ್ರೀಮ್ಸ್, ಬಜ್ಜೀಸ್, ಚೈನೀಸ್ ಫುಡ್ ಎಲ್ಲ ಇತ್ತು. ನಾವು ಹೇಗೋ ನೈಟ್ ಮನೆಗೆ ಹೋಗಿ ಊಟ ಮಾಡೋದಿತ್ತು. ಸೊ ನಾವು ಜಸ್ಟ್ ಮಸಾಲೆ ಪುರಿ, ಶೇವ್ ಪುರಿ ಹಾಗೆ ಗೋಬಿ ಮಂಚೂರಿ ತಿಂದ್ವಿ. ಸೊ ಮಸಾಲೆ ಪುರಿ ನೋಡೋಕ್ಕೆ ಚೆನ್ನಾಗಿತ್ತು, ಬಟ್ ತಿಂದಾಗ ಅಷ್ಟೇನು ವಾವ್ ಅನಿಸಿಲ್ಲ, ಓಕೆ ಇಷ್ಟಿತ್ತು. ಇನ್ನು ಗೋಬಿ ಮಂಚೂರಿ ಚೆನ್ನಾಗಿತ್ತು. ಸೊ ಅದೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಮುಂದೆ ಹಾಗೆ ಹೊರಟ್ವಿ. ಚೈನ್ಸ್ ಎಲ್ಲ ನೋಡಿದ್ವಿ, ಅಲ್ಲಿ ಸಿಕ್ಕಾಪಟ್ಟೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. 100 ರುಪೀಸಿಗೆಲ್ಲ ಚೈನ್ಸ್ ಆಗಿರಲಿ ಅಥವಾ ಇಯರಿಂಗ್ಸ್ ಆಗಿರಲಿ ಸಿಗ್ತಿತ್ತು. ಸೊ ಅದನ್ನೆಲ್ಲ ತಗೊಂಡು ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿಸಿ ಮನೆಗೆ ಹೊರಟ್ವಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.